ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ. R1 न्यूज में आपका स्वागत है. मैं आपके साथ फरहान नाथ. ಲಕ್ಷ್ಮಣ್ ಸವದಿ ಅವರ ಕಾಂಗ್ರೆಸ್ ಸೇರಿದ ವಿಚಾರವಾಗಿ ಶಾಸಕ ಯತ್ನಾಳ್ ಪ್ರತಿಕ್ರಿಯೆ ನೀಡಿದರು. ನಗರದಲ್ಲಿ ಮಾಧ್ಯಮಗಳೊಟ್ಟಿಗೆ ಮಾತನಾಡಿ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯಲ್ಲಿ ಉಳಿಸಿಕೊಳ್ಳಲು ಶಾಸಕ ಪ್ರಯತ್ನ ಮಾಡಿದ್ದಾರೆ. ಪಕ್ಷದಿಂದ ಅಮಿತ್ ಶಾ ಅವರು, ಬಿಎಲ್ ಸಂತೋಷ್ ಅವರು ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ನಮಗೆ ತಾಳ್ಮೆ ಇರಬೇಕು. ನಾನು ಸವದಿಯವರ ಬಗ್ಗೆ ಎಂದು ಟೀಕ್ ಮಾಡಿರಲಿಲ್ಲ. ಪಕ್ಷದಲ್ಲಿ ನಮಗೂ ಅವಮಾನ ಆಗಿತ್ತು. ಜಗದೀಶ್ ಶೆಟ್ಟರು ಹಾಗೂ ಯಡಿಯೂರಪ್ಪ ಅವರಿಗೆ ಕೂಡ ಆಗಿದೆ. ತಾಳ್ಮೆ ಇದ್ದರೆ ಅವರಿಗೆ ಒಂದು ಒಳ್ಳೆಯ ಭವಿಷ್ಯ ಇತ್ತು. ಪಕ್ಷದ ಹಿರಿಯರು ಏನು ನಿರ್ಣಯ ತೆಗೆದುಕೊಳ್ಳುತ್ತಾರೆ. ರಾಷ್ಟ್ರದ ಹಿತದೃಷ್ಟಿಯಿಂದ ನಾಳೆ ಒಳ್ಳೆಯ ಪೋಸ್ಟ್ ಕೊಡಬಹುದು ಎಂದು ಹೇಳಿದರು. ವಿಜಯಪುರ ಅಂದರೆ ಚುನಾವಣಾ ಇದರ ಪ್ರಕಾರ ಬಿಜಾಪುರ 30 ನಗರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಯಾಗಿ ಇವತ್ತು ಸಾಂಕೇತಿಕವಾಗಿ ಈಗಾಗಲೇ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ನಾಳೆ 18ನೇ ತಾರೀಕಿಗೆ ನಮ್ಮ ಸನಾತನ ಧರ್ಮದ ಒಂದು ಒಳ್ಳೆಯ ಮುಹೂರ್ತ ನೋಡಿ 18ನೇ ತಾರೀಕಿಗೂ ಸಹಿತ ಅವತ್ತು ನಾಮಪತ್ರವನ್ನು ಸಲ್ಲಿಸುವಂಥದ್ದು ಮಾಡ್ತೀನಿ. ನನ್ನ ಮೇಲೆ ವಿಶ್ವಾಸ ಇಟ್ಟು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು, ಶ್ರೀ ಅಮಿತ್ ಶಾ ಅವರು, ನಡ್ಡಾ ಅವರು, ರಾಜ್ಯ BJP ನಾಯಕರೆಲ್ಲರೂ ಕೂಡಿ ಮತ್ತೊಮ್ಮೆ ವಿಜಯಪುರ ನಗರದ ಅಭಿವೃದ್ಧಿ ಕಳೆದ 5 ವರ್ಷದಲ್ಲಿ ದಾಖಲೆ ರೀತಿಯಲ್ಲಿ ಇವತ್ತು ವಿಜಯಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಏನಾಗಿದೆ, ವಿಜಯಪುರದಲ್ಲಿ ಶಾಂತಿ, ನೆಮ್ಮದಿ, ಸುರಕ್ಷತೆ, ಹಿಂದುತ್ವ ಇವೆಲ್ಲಗಳನ್ನು ಇವತ್ತೇನು 5 ವರ್ಷದಲ್ಲಿ ನಾವು ಜನರಿಗೆ ಸೇವೆಯನ್ನು ಮಾಡಿದ್ದೇನೆ. ಅದೇ ರೀತಿ ಕೊರೋನಾದಲ್ಲಿ ಸಹಿತ ಇಡೀ ಕರ್ನಾಟಕಕ್ಕೆ 106% ದಾಖಲೆಯ ಲಸಿಕಾ ಕಾರ್ಯಕ್ರಮ ಮಾಡೋದ್ರ ಮೂಲಕ ಕರ್ನಾಟಕದಲ್ಲೇ ನಂಬರ್ 1 ವಿಜಯಪುರ ನಗರ ಅನ್ನುವಂಥದ್ದು ಹೆಗ್ಗಳಿಕೆ ಪಾತ್ರ ಆಗಿದೆ. ಅಭಿವೃದ್ಧಿಯಲ್ಲೂ ಸಹ ಅಷ್ಟೇ ಒಳ್ಳೆಯ ಕಾರ್ಯಗಳು 5 ವರ್ಷ ಜನ ಏನು ಆಶೀರ್ವಾದ ಮಾಡಿದ್ದೇನೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ. ಮತ್ತು ಮುಂದಿನ 5 ವರ್ಷದಲ್ಲಿ ವಿಜಯಪುರ ನಗರದ ಒಂದು ಕೈಗಾರಿಕಾ ನಗರ ಆಗಿ ಪರಿವರ್ತನೆ ಮಾಡಬೇಕಾಗಿದೆ. ಸಾಕಷ್ಟು ನೀರಾವರಿ ಆಗಿದೆ, ವಿಮಾನ ನಿಲ್ದಾಣ, ಬ್ರಾಡ್ಗೇಜು ಎಲ್ಲ ಸೌಲಭ್ಯಗಳಿದಾವೆ. ಈಗ ಕೈಗಾರಿಕೆ ಮಾಡಲಿಕ್ಕೆ ಒಳ್ಳೆಯ ದೊಡ್ಡ ಏನು ಟೆಕ್ಸ್ಟೈಲ್ ಪಾರ್ಕ್ ಈಗಾಗಲೇ ಮಂಜೂರಾತಿಯನ್ನು ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಮೊನ್ನೆಯ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ದ್ರಾಕ್ಷಾ ಮಂಡಳಿ ಏನು ಇದೆ ಅದನ್ನು ಸುಮಾರು 140 ಕೋಟಿಯಲ್ಲಿ ಒಂದು ಬೃಹತ್ ವಿಶ್ವ ಮಾರುಕಟ್ಟೆ ನಿರ್ಮಾಣ ಮಾಡುವಂಥದ್ದು ಇಲ್ಲಿ ಆಗ್ತಾಯಿದೆ. ಈಗೇನು ಕೆಲಸ ಮಾಡಿದ್ವಿ ಅದು ಎಲ್ಲನೂ ಮುಂದುವರಿಲಿಕ್ಕೆ ಮತ್ತೊಮ್ಮೆ ವಿಜಯಪುರ ನಗರದ ಜನ ಆಶೀರ್ವಾದ ಮಾಡ್ಬೇಕಂತ ನಿಮ್ಮ ಮೂಲಕ ಕೇಳ್ಕೊತೇನೆ. ಇಲ್ಲಿಗೆ ಯಾರನ್ನೂ ನಾವು ಏನು ಹೇಳಿಲ್ಲ. ನಾವು ಅವತ್ತಾದ್ರೂ ಯಾವುದೇ ಮೆರವಣಿಗೆ ಇಲ್ಲ, ಅತ್ಯಂತ ಇವತ್ತೇನು ಬಂದೀವಿ ಇದೇ ಮಾದರಿಯಲ್ಲೇ ಸರಳವಾಗಿಯೇ ನಾವು ನಾಮಪತ್ರ ಸಲ್ಲಿಸ್ತೀವಿ. ಯಾಕಂದರೆ ಮೊನ್ನೆ ನಮ್ಮ ಪಕ್ಷದ ಚುನಾವಣಾ ಕಚೇರಿಯನ್ನು ಉದ್ಘಾಟನೆ ಮಾಡಿದಾಗಲೇ ಸುಮಾರು 4-5 ಸಾವಿರ ಜನ ಸ್ವಯಂ ಪ್ರೇರಿತರಾಗಿ ಬಂದು ಆಶೀರ್ವಾದ ಮಾಡಿದ್ದಾರೆ. ನಮ್ಮದೆಲ್ಲ ಗುರಿ ಏನಿದೆ ಅಂದರೆ 10ನೇ ತಾರೀಕಿಗೆ ಮತದಾನ 100ಕ್ಕೆ 100ರಷ್ಟು ಮಾಡಬೇಕು ಅನ್ನೋದು ನಮ್ಮ ಗುರಿ ಇಟ್ಟುಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ. ಈ ರೀತಿ ಅಬ್ಬರದ ಪ್ರಚಾರ ಇಲ್ಲ, ವ್ಯರ್ಥ ಹಣ ಪೋಲು ಮಾಡೋದಿಲ್ಲ. ನೇರವಾಗಿ ಜನರ ಮನೆಗೆ ಹೋಗಿ ನಾವು ಮಾಡಿದ ಸಾಧನೆಗಳು, ನಮ್ಮ ರಾಜ್ಯ ಸರ್ಕಾರದ ಸಾಧನೆಗಳು, ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ 8 ವರ್ಷದಲ್ಲಿ ಈ ದೇಶದ ಜನರಿಗೆ ವಿಶ್ವದ ಒಂದು ಶಕ್ತಿಶಾಲಿ ಭಾರತ ನಿರ್ಮಾಣ ಮಾಡಲಿಕ್ಕೆ ಏನು ಕೆಲಸ ಮಾಡಿದ್ದಾರೆ ಅದನ್ನೆಲ್ಲ ಜನರ ಮನಸ್ಸಿನಲ್ಲಿ ಅದನ್ನು ನಾವು ಹೇಳೋದ್ರ ಮೂಲಕ ಆಶೀರ್ವಾದವನ್ನು ಬಿಡ್ತೀವಿ.
ಈಗ ಲಕ್ಷ್ಮಣ ಸವದಿ ಅವರು ಈಗ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ, ಅದು ಈ ಕಡೆ ಏನಾದರೂ ಪ್ರಭಾವ? ನೋಡ್ರಿ, ಯಾವುದೇ ಪ್ರಭಾವ ಯಾವುದು ಇವತ್ತು ದೇಶ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನರಿಗೆ ಬೇಕಾಗಿದ್ದು ನಾವು ಸ್ವಲ್ಪ ಸಹನೆಯಿಂದ ತಾಳ್ಮೆಯಿಂದ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ರಾಜಕಾರಣದಲ್ಲಿ ನನಗೂ ಸಾಕಷ್ಟು ಅಪಮಾನ ಆಗಿದೆ. ನಾನು ಮಂತ್ರಿ ಆಗಲಿಕ್ಕೆ ಅತ್ಯಂತ ಯೋಗ್ಯ ಅರ್ಹ ವ್ಯಕ್ತಿ, ನಾನು ಉಪಮುಖ್ಯಮಂತ್ರಿ ಆಗಲಿಕ್ಕೂ ಅರ್ಹ ಇದ್ದೆ. ಆದರೆ ಯಾವುದೋ ಕಾರಣದಿಂದ ಕೊಟ್ಟಿರಲಿಕ್ಕಿಲ್ಲ. ಅದನ್ನು ನಮ್ಮ ಒಂದು ಪ್ರತಿಷ್ಠೆ ಮಾಡ್ಕೊಳ್ಳಾರ್ದೆ ಇವತ್ತು ನಾವು 5 ವರ್ಷ ಒಳ್ಳೆಯ ಕೆಲಸ ಮಾಡಿದೆ, ಶಾಸಕನಾಗಿಯೇ ಕೆಲಸ ಮಾಡಿದೆ, ಅಂದು ಮಂತ್ರಿ ನಾ ಬೇಡಲಿಲ್ಲ. ಪಕ್ಷಕ್ಕೆ ಯಾವಾಗ ಅವಶ್ಯಕತೆ ಇದೆ ಅವರು ಮಾಡೇ ಮಾಡ್ತಾರೆ. ಅದಕ್ಕೆಲ್ಲ ಸಿಟ್ಟಿಗೆ ಬಂದು ಎಲ್ಲನೂ ಸೌಲಭ್ಯಗಳನ್ನು ಕೊಟ್ಟ ಪಾರ್ಟಿ ಇವತ್ತು ನನಗೂ 5 ಸಲ ನಾನು ಜನಪ್ರತಿನಿಧಿಯಾಗಿ ಕೆಲಸ ಮಾಡೀನಿ ಭಾರತೀಯ ಜನತಾ ಪಾರ್ಟಿ. 2 ಸಲ ಲೋಕಸಭೆ, 2 ಸಲ ವಿಧಾನಸಭೆ, 1 ಸಲ ನಮ್ಮ ವಿಧಾನ ಪರಿಷತ್ತು ಮತ್ತು ಈ ದೇಶ ಕಂಡಂಥ ಅಪರೂಪದ ರಾಜಕಾರಣಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವನಾಗುವ ಅವಕಾಶ ಕೊಟ್ಟಿದೆ. ಯಾವುದೋ ಕಾರಣಗಳಿಂದ ನಾನು ಪಕ್ಷ ಉಚ್ಚಾಟನೆ ಮಾಡಿದ್ದು. ಆವಾಗ ಅನಿವಾರ್ಯವಾಗಿ ನಾನು JDS ಸೇರುವಂಥದ್ದು ಮಾಡಿದ್ದೆ. ನಾನಾಗಿ ಪಕ್ಷ ಬಿಟ್ಟಿರಲಿಲ್ಲ, ನನ್ನ ತತ್ವಗಳನ್ನು ಬಿಟ್ಟಿರಲಿಲ್ಲ. ಇವತ್ತು ಸಹ JDSನಾಗಿದ್ದಾಗೂ ನಾನು ಹಿಂದುತ್ವದ ಪರವಾಗಿ ಮಾತಾಡಿದ್ದೇನೆ. ಎಂದೂ ನನ್ನ ಪಕ್ಷಕ್ಕೆ ಎಂದೂ ಹಗುರವಾಗಿ ಮಾತಾಡಿಲ್ಲ. ವ್ಯಕ್ತಿಗಳ ಜಗಳ ಇತ್ತು ಅಷ್ಟೇ. ನಂದು BJP ಜೋಡ ಜಗಳ ಇರಲಿಲ್ಲ, BJP ಸಿದ್ಧಾಂತಗಳ ಜೋಡ ಜಗಳ ಇರಲಿಲ್ಲ. ನಾ JDS ಮಹಾಪ್ರಧಾನ ಕಾರ್ಯದರ್ಶಿದ್ದೆ. ತಾಳಿಕೋಟೆಯಲ್ಲಿ ಒಂದು ಇದೇ ರೀತಿ ಪತ್ರಕರ್ತರು ಒಂದು ಪ್ರಶ್ನೆ ನಾನು ಏನು ಉತ್ತರ ಕೊಟ್ಟೆ ಅಂದರೆ, ಇವತ್ತು ದೇಶ ಉಳಿಬೇಕಾದ್ರೆ JDS ಮಹಾಪ್ರಧಾನ ಕಾರ್ಯದರ್ಶಿ ರಾಜ್ಯದ್ದು ದೇಶ ಉಳಿಬೇಕಾದ್ರೆ ನರೇಂದ್ರ ಮೋದಿಯವರು ಅಂಥವ್ರು ಪ್ರಧಾನಮಂತ್ರಿ ಆಗ್ಬೇಕಂತೇಳಿ ಹೇಳಿಕೆ ಕೊಟ್ಟೆ. ಅದಕ್ಕೆ ದೇವೇಗೌಡರು, ಕುಮಾರಸ್ವಾಮಿ ಅಬ್ಜೆಕ್ಷನ್ ಮಾಡಿದ್ರು. ನಾನು ಹೇಳಿದೆ, ನಾನು ಆತ್ಮಸಾಕ್ಷಿಯಾಗಿ ಒಮ್ಮೊಮ್ಮೆ ದೇಶದ ಹಿತದೃಷ್ಟಿಯಿಂದ ನಾ ಹೇಳಬೇಕಾಗ್ತದೆ. ಕೇವಲ ಒಬ್ಬ ರಾಜಕಾರಣಿ ಅಲ್ಲ, ನಾನು ಈ ದೇಶದ ಒಬ್ಬ ನಾಗರಿಕ. ದೇಶ ಇವತ್ತು ಇಂಥ ಒಂದು ಸಂಕಟದ ಸಮಯದಲ್ಲಿ ಒಬ್ಬ ಸಮರ್ಥ ಪ್ರಧಾನಮಂತ್ರಿಗೆ ಹೇಳಿದ್ದೀನಿ. ಎಲ್ಲ ನೀವು ತಪ್ಪು ಮಾಡಿದ್ರಿ, ಆಯ್ತು ಅಂತೇಳಿ ಅವತ್ತೇ ರಾಜೀನಾಮೆ ಅವ್ರು ಕೊಟ್ಟು ಅಲ್ಲಿಂದ ಪ್ರಾಥಮಿಕ ಸದಸ್ಯರು ರಾಜೀನಾಮೆ ಕೊಟ್ಟು ನಾನು ಮನೆಯಾಗಿದ್ದೆ. ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ನಾನು ಕರೆದು ಮತ್ತೆ ವಿಜಯಪುರ ನಗರದ ಅಡ್ಡಾಡಿ ಪ್ರಚಾರ ಮಾಡ್ತಕ್ಕಂಥ ಪ್ರಭಾವಿ ನಾಯಕ ಉಳಿಸ್ಕೋಬೋದಾಗಿತ್ತು. ಯಾರು? ಲಕ್ಷ್ಮಣ ಸವದಿ ಅವ್ರನ್ನ ನೋಡ್ರಿ, ಉಳಿಸೋಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ಯಾರ. ನಮ್ಮ ಪಕ್ಷದಿಂದ ನೇರವಾಗಿ ಅಮಿತ್ ಶಾ ಅವರು, PL ಸಂತೋಷ್ ಅವರು ಎಲ್ಲರೂ ಪ್ರಯತ್ನ ಮಾಡ್ಯಾರ. ನಮಗೂ ತಾಳ್ಮೆ ಬೇಕು ರೀ. ಅಷ್ಟೇ ಅವ್ರಿಗೆ ಹೇಳೋದಂದ್ರೆ, ನಾನು ಲಕ್ಷ್ಮಣ ಸವದಿಯವರ ಬಗ್ಗೆ ಎಂದೂ ಎಲ್ಲೂ ಏನೂ ಟೀಕೆ ಮಾಡಿಲ್ಲ ಮತ್ತು ಅವ್ರ ಬಗ್ಗೆ ಅವರು ನಾನು ಟೀಕೆ ಮಾಡಿಲ್ಲ. ನಾನು ತಾಳ್ಮೆ ಇದ್ರಂದ್ರೆ ಅವ್ರಿಗೆ ಒಳ್ಳೆಯ ಭವಿಷ್ಯನೇ ಇತ್ತು. ಯಾವ್ಯಾವ ಕಾರಣಗಳಿಂದ ಹೋದರೂ ಭಾಳ ಉದ್ಯೋಗ ಕೊಡೋಕ್ಕಾದ್ರು, ಹಂಗೆ ಆಗಬಾರ್ದಾಗಿತ್ತು. ಅವಮಾನ ಆಗಿದೆ ಅಂತ ಹೇಳಿದ್ರೆ ನೋಡ್ರಿ, ಅವಮಾನ ನಮಗೂ ಆಗಿದೆ, ಭಾಳ ಮಂದಿಗೆ ಅವಮಾನ ಆಗಿದೆ. ಯಡಿಯೂರಪ್ಪನವ್ರಿಗೆ ಆಗಿಲ್ಲ, ಜಗದೀಶ್ ಶೆಟ್ಟರಿಗೆ ಏನಾಗ್ತದೆ. ಕೆಲವು ಪಕ್ಷದ ನಿರ್ಣಯಗಳು ಅವರು ಹಿರಿಯರು ಕೂತು ಏನು ನಿರ್ಣಯ ತೊಗೋತಾರ, ಭವಿಷ್ಯದ ರಾಜ್ಯದ ಹಿತದೃಷ್ಟಿಯಿಂದ ಇರ್ಬೋದು, ಮತ್ತು ನಾಳೆ ಇನ್ನೂ ಒಳ್ಳೆ ಪೋಸ್ಟ್ ಕೊಡ್ಬೋದು. ಒಮ್ಮೊಮ್ಮೆ ನಮ್ಮ ಸದಾನಂದ ಗೌಡರು KMF ಡೈರೆಕ್ಟರ್ ಮಾಡಿದ್ರೆ ಸಾಕತ್ತಿದ್ರು, ಅವ್ರು ಕರ್ನಾಟಕ ಮುಖ್ಯಮಂತ್ರಿ ಮಾಡಿದ್ರು. ಅವಕಾಶಗಳು ಹಿಂಗೆ ನಾನಂತೂ ಕೇಂದ್ರ ಮಂತ್ರಿನೇ ಬಿಟ್ಟಿರಲಿಲ್ಲ. ನೇರವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು, ಪ್ರಮೋದ್ ಮಹಾಜನರು, ಅನಂತಕುಮಾರ್ ಅವರು, ನಮ್ಮ ಬಸವರಾಜ ಪಳ್ಳಿಶ್ರೀರಾಮ್ ಅವರು, ಇವರೆಲ್ಲ ಕೂಡ ನಾನು ಕೇಂದ್ರದ ಮಂತ್ರಿ ಮಾಡುವಂಥ ಅವಕಾಶ ಮಾಡಿಕೊಟ್ರು. ಸರ್, ತಮ್ಮ ಮುಂದೆ ಅಂತ ಅವಕಾಶಗಳಿತ್ತು ಸರ್? ಇದ್ದು, ನಿಶ್ಚಿತವಾಗಿದ್ದು. ಸರ್, ಇನ್ನೊಂದು ಅವ್ರ ಬಗ್ಗೆ ಭಾಳ ಗೌರವ ಇತ್ತು. ಈಶ್ವರಪ್ಪನವರು ರಾಜಕೀಯ ನಿವೃತ್ತಿ ಅಂತ ಪಾಪ ಅವರು ಈಶ್ವರಪ್ಪನವರು ಅವರು ಯಾಕೆ ಮನಸ್ಸಿನೊಂದು ಇದು ಆದರೂ ಭಾಳ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ಗೌರವಯುತವಾಗಿ ಪಕ್ಷದ ಬಗ್ಗೆ ಯಾವುದೇ ಮಾತಾಡದೆ ತಾಯಿಯ ಸ್ಥಾನ ಕೊಟ್ಟು ಪಕ್ಷ ಇಷ್ಟೆಲ್ಲ ನಮಗೆ ಗೌರವ ಕೊಟ್ಟಿದೆ. ನಾ ಎಂದೂ ಪಕ್ಷಕ್ಕೆ ದ್ರೋಹ ಮಾಡೋದಿಲ್ಲ ಅಂತ ಸಂದೇಶ ಕೊಟ್ಟು ಇವತ್ತೇನು ರಾಜಕೀಯ ನಿವೃತ್ತಿ ಆಗ್ಯಾರ. ಅವರು ಗೌರವಯುತವಾಗಿ ಸಮಾಜದಲ್ಲಿ ಪಕ್ಷ ನೀಡಿದಂಥ ಋಣ ತೀರಿಸ್ತೀನಿ ಅನ್ನೋಂಥ ಮಾತು ಹೇಳಿದ್ರೆ ಅದು ಭಾಳ ನಮ್ಗೆ ಸಂತೋಷ ಆಗಿದೆ. ಎಲ್ಲ ಕಾರ್ಯಕರ್ತರಲ್ಲಿ ಈ ಒಂದು ಭಾವನೆ ಬರಬೇಕು. ನಿರ್ಧಾರ ತಗೊಂಡ್ರಲ್ಲ ಅಂತ ಹಿರಿಯರು ಇನ್ನೂ ತುಂಬಾ ಚೆನ್ನಾಗಿ ತಗೋಬೇಕಾಗಿತ್ತು ಅಂತ ಅನಿಸುತ್ತೆ ಸರ್. ಈಗ ಸೆಕ್ಟರ್ ವಿಚಾರದಲ್ಲಿ ನಾವು ವಿಧಾನಸಭೆ ಒಳಗೆ ಹೇಳಿದ್ದೆ ರೀ, ಎಷ್ಟು ಜನ ಆಯಾರಾಮ್ ಆಗ್ತಾರೋ, ಎಷ್ಟು ಮಂದಿಗೆ ಆಯಾರಾಮ್ ಆಗ್ತಾರೋ. ಮನೆ ಕೊನೆಯ ಅಧಿವೇಶನದ ನನ್ನ ಭಾಷಣದಲ್ಲಿ ನೀವು ನೋಡಿರ್ಬೋದು. ಈಗ ಮನುಷ್ಯನ ಅಪೇಕ್ಷೆ ಸಾಯೋರಿಗೆ MLA ಇರ್ಬೇಕಂತಿರ್ತದೆ. ಗೋರ್ಯಾಗಿ ಇಡುತ್ತ ನಾನು MLA ಅಂತೆ ಜೀವಂತವಾಗಿ ಹಾಲಿ ಶಾಸಕನಾಗೆ ಗೋರ್ಯಾಗಿ ಹೋಗ್ಬೇಕಂತಾರೆ.
ಆದರೆ ಈಗ ಪಕ್ಷ ಅದನ್ನು ಈಗ ಒಪ್ಪೋದಿಲ್ಲ. ನಿಮ್ಮೊಂದು ಲಿಮಿಟ್ ಮಾಡಿಬೇಡ್ರಿ, 75 ವರ್ಷ ನಂತರ ಸಕ್ರಿಯ ಚುನಾವಣೆ ರಾಜಕಾರಣದ ಬಿಡ್ರಿ, ಪಕ್ಷದ ಕೆಲಸ ಮಾಡಿರಿ. ನಾಳೆ ಗವರ್ನರ್ ಆಗ್ಬೋದು, ಮತ್ತೇನೋ ಜವಾಬ್ದಾರಿ ಕೊಡ್ಬೋದು. ಇದಕ್ಕೆ ಎಲ್ಲರಿಗೂ ಇದು ಕಡ್ಡಾಯ ಮಾಡ್ಯಾರ ಭಾರತೀಯ ಜನತಾ ಪಾರ್ಟಿ. ಇಲ್ಲಪ್ಪ ಇವರಿಗೆ ರಿಲ್ಯಾಕ್ಸ್ ಕೊಟ್ಟ ಅನ್ನೋದಿಲ್ಲ. ಇಷ್ಟು ದಿವಸ ನೀವು ಎಲ್ಲರೂ ಅನುಭವಿಸಿದ್ರಿ. ಈ ಪಕ್ಷ ಹಿಂಗೆ ನಿರ್ಣಯ ತೊಗೊಂಡದ. ಇದೊಂದು ಸ್ವಲ್ಪ ತಾಳ್ಮೆ ಮಾಡಿದ್ರೆ ಇನ್ನೂ ಪಕ್ಷ ಏನಾದರೂ ಕೊಡು, ನಾಳೆ ಲೋಕಸಭೆ ಕೊಡ್ಬೋದು. ಸರ್ ಚುನಾವಣೆ ಟೈಮಲ್ಲಿ ಸರ್ ಹಿನ್ನಡೆ ಆಗ್ತದೆ, ಏನೂ ಹಿನ್ನಡೆ ಆಗೋದು. ಈ ದೇಶದ ಜನರಿಗೆ ಒಂದು ಒಳ್ಳೆಯ ಪ್ರಧಾನಮಂತ್ರಿಗಳು, ಒಳ್ಳೆಯ ರಾಜಕೀಯ ಪಕ್ಷ ದೇಶಕ್ಕೆ ಬೇಕಾಗಿದೆ. ಯಾರದಾರ ಹೇಳ್ರಿ ನಮ್ಮ ದೇಶಕ್ಕೆ? ಏನು ರಾಹುಲ್ ಗಾಂಧಿ ಅಂತ 60 ಜನ ದೇಶ ಪ್ರಧಾನಮಂತ್ರಿ ಮಾಡೋಕ್ಕೆ ಜನ ಹೋಗ್ತಾರೆ? ಇಲ್ಲ. ಅದಕ್ಕೆ ಏನೇ ಇದ್ದರೂ ನರೇಂದ್ರ ಮೋದಿಯವರು ದೇಶದ ಹಿತದೃಷ್ಟಿಯಿಂದ ಮತ್ತು ಪಕ್ಷದ ಹಿತದೃಷ್ಟಿ ಒಳ್ಳೆಯ ನಿರ್ಣಯ ತೊಗೊಂಡ್ರೆ ಅದನ್ನು ಸ್ವಾಗತ ಮಾಡಿ. ಸರ್ ಮೋದಿ ಅವರು ಬರ್ತಾರೆ. ನರೇಂದ್ರ ಮೋದಿಯವರು ಬಿಜಾಪುರಕ್ಕೆ 2-3 ಒಟ್ಟ ರಾಷ್ಟ್ರ ನಾಯಕರು ಬರ್ತಾ ಇದ್ದಾರೆ. ಒಂದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು, ಕೇಂದ್ರ ಗೃಹ ಮಂತ್ರಿ ಶ್ರೀ ಅಮಿತ್ ಶಾ ಅವರು, ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಶ್ರೀ ಯೋಗಿ ಆದಿತ್ಯನಾಥರು. 3 ಜನರ TP ಈಗಾಗಲೇ ನಮ್ಮ ಪಕ್ಷದ ಕಾರ್ಯಾಲಯಕ್ಕೆ ಬಂದಿದೆ. ಅದು ಯಾವ್ಯಾವ ದಿನಾಂಕ ಅನ್ನೋದನ್ನು ನಿಗದಿಪಡಿಸ್ತಾರೆ. ಈ 3 ಏನು ರಾಷ್ಟ್ರ ನಾಯಕರಿದ್ದಾರೆ ಅವರ ಕಾರ್ಯಕ್ರಮದ ಸಿದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ ಈಗಾಗಲೇ ರಾಜ್ಯ ನಮ್ಮ ಪಕ್ಷದಿಂದ ಸಂದೇಶ ಬಂದಿದೆ. ಥ್ಯಾಂಕ್ ಯು.